ಅಪ್ಪ ನೀರೇ ಕುಡಿಯಕ್ ಬರ್ತಾ ಇರ್ಲಿಲ್ಲ. ಅಪ್ಪ ಬಿಯರ್ ಕುಡಿದ್ ಬಂದಿದ್ಯಾ? ಅಪ್ಪ ಕಬಾಬ್ ಬೇಕಪ್ಪ. ಕಬಾಬ್ ನಿಮ್ಮಮ್ಮ ಕೊಡ್ತಾಳ ನೋಡಿ, ಬಿಸಿ ಬಿಸಿ ಕಬಾಬ್ ತಿಂದಿದ್ಯಾ? ಅಪ್ಪ ಅಪ್ಪ ಇದು ನಂದಲ್ಲಪ್ಪ ರೂಮು. ನಂದ ಅಪ್ಪ. ನನ್ನ ಸಂಸಾರ ಎಷ್ಟು ಚೆನ್ನಾಗಿತ್ತು, ಯಾರು ಕಣ್ಣು ಬಿತ್ತೋ ಏನೋ. ನನ್ನ ಹೆಂಡತಿ ಒಂಥರ ಆಡ್ತಾರೆ, ನನ್ನ ಮಕ್ಕಳಂದ್ರೆ ಯಾವತ್ತೂ ಮಾಡಿದ್ರನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಪಾರ್ಕಿಗಾದ್ರೂ ಹೋಗ್ಬಿಟ್ಟು ಬರ್ತೀನಿ ನಾನು. ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ನಮ್ಮ ಸಂಸಾರನೇ ಹಾಳಾಗ್ತಾ ಇದೆ. ಯಾರಿಗೆ ನಮ್ಮ ಕಷ್ಟ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾರೆ, ನನ್ನ ನಿಂತೆ ನಿಂಗಾಗ್ಬಿಟ್ಟು. ಇವಾಗ ನಾವು ನಾನು ಮನೆ ಹಾಳು ಮಾಡಿದ್ವಿ ಕಣೋ. ಯಾರ ಹತ್ರ ಹೋಗಿ ಹೇಳ್ತೀನಿ ಈಗ? ದುಃಖದಲ್ಲಿದ್ದಾನಲ್ಲ. ಬ್ರದರ್ ಸುಮ್ಮನೆ ಹೋಗಿ ಬ್ರದರ್, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಡಿಸ್ಟರ್ಬ್ ಮಾಡಬೇಡಿ. ತುಂಬ ದುಃಖದಲ್ಲಿದ್ದಾರೆ, ಪ್ಲೀಸ್ ಬ್ರದರ್ ಪ್ಲೀಸ್. ನನ್ನ ಮನಸ್ಸು ಸರಿ ಇಲ್ಲ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಮಾತಾಡ್ಬೋದಾದ್ರೆ ಏನು ಮಾತಾಡ್ತೀರಾ ಬ್ರದರ್? ಆಲ್ರೆಡಿ ನನ್ನ ಕಷ್ಟ ಎಲ್ಲತ್ರ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಪರಿಹಾರ ಇದೆ ಖಂಡಿತ. ಅದೇನು ಪರಿಹಾರ ಕೊಡ್ತೀರಾ ಕೊಡಿ ನೋಡ. ನೀಸು ಅಂತ ಬರ್ತಿದ್ದಾರೆ ಅವರು ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮ್ಮ ದುಃಖ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಬನ್ನಿ ಒಂದು ವಿಷಯ ಬನ್ನಿ, ಮೊಣಕಾಲಾಕಿ ಬನ್ನಿ, ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ. ಮೊಣಕಾಲಾಕಿ ನಾನು ಪ್ರಾರ್ಥನೆ ಮಾಡ್ತೀನಿ, ಇನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ತಂದೆಯಾದ ದೇವರೇ, ತಂದೆಯಾದ ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸು. ನನ್ನ ಕುಟುಂಬ ದಾರಿ ತಪ್ಪಿದೆ. ನನ್ನ ಕುಟುಂಬವನ್ನು ಸರಿಪಡಿಸು. ನನ್ನ ಹೆಂಡತಿ, ನನ್ನ ಮಗ ದಾರಿ ತಪ್ಪಿದೆ. ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನಾಮಕ್ಕೆ ಮಹಿಮೆಯಾಗಲಿ. ನನ್ನ ಕುಟುಂಬವನ್ನು ಒಪ್ಪಿಸಿಕೊಡು. ನೀನು ನಿಜವಾದ ದೇವರಿಗೆ ನಂಬಿ ಈ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಯೇಸುವಿನ ನಾಮಕ್ಕೆ ಸ್ತೋತ್ರ. ಆಮೆನ್. ಬ್ರದರ್, ಪ್ರತಿದಿನ ಈ ಥರ ಪ್ರಾರ್ಥನೆ ಮಾಡಿ ನಿಮ್ಮ ದುಃಖ ಎಲ್ಲ ಪರಿಹಾರ ನೋಡೋಣ ಬ್ರದರ್. ನಿಮ್ಮ ಮಾತು ಕೇಳಿ ಮಾಡಿ